ನಮಸ್ಕಾರ. ಆರೋಗ್ಯಕ್ಕೆ ಆಯುರ್ವೇದ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಖ್ಯಾತ ಆಯುರ್ವೇದ ವೈದ್ಯರು. ಹಾಗೆ ನಮಗೆ ಆಯುರ್ವೇದದ ಮೂಲಕ ನಮ್ಮ ಜೀವನವನ್ನು ನಾವು ಹೇಗೆ ಸುಧಾರಿಸ್ಕೋಬಹುದು ಅಂತ ಬಹಳ ಚೆನ್ನಾಗಿ ಈ ಸರಣಿಯಲ್ಲಿ ಅವ್ರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದು ಚಿಕ್ಕ ಚಿಕ್ಕ ವಿಷಯದಿಂದ ಹಿಡಿದು ದೊಡ್ಡ ವಿಷಯದ ಬಗ್ಗೆ ಆಗ್ಬೋದು. ಡಾಕ್ಟರ್ ಕೊಡುವಂಥ ಸಲಹೆಗಳು, ಅವರ ಮಾತುಗಳು ನಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿದೆ. ಮತ್ತೆ ನಾವು ಪಾಲಿಸುವಂತಹ ಅನೇಕ ವಿಚಾರಗಳನ್ನು ಅವ್ರು ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಡಾಕ್ಟರ್ ಡಂಬಳ ಅವರ ಮಾತು ನನಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ, ಅಲ್ಲಿ ನಿಷ್ಠುರ ಸತ್ಯಗಳಿರುತ್ತೆ. ಇದೇ ಕಾರಣ, ನೀವು ಇಂಥ ಆಚರಣೆಗಳನ್ನು ನಿಲ್ಲಿಸಿದಾಗ ಇಂಥ ವಿಷಯಗಳಲ್ಲಿ ನಿಮಗೆ ಖಂಡಿತ ಬದಲಾವಣೆ ಕಾಣಿಸುತ್ತೆ ಅಂತ ಹೇಳುವಂಥ ನಿಷ್ಠುರ ಸತ್ಯ ಅವರ ಮಾತುಗಳಲ್ಲಿ ನಮಗೆ ಸದಾ ಸಿಗೋದ್ರಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರ ಮಾತುಗಳು ಬಹಳ ವಿಶೇಷ ಆಗುತ್ತೆ. ಅತ್ಯಂತ ಪ್ರೀತಿಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ಆಟಿಸಂ ಬಗ್ಗೆ ಮಾತಾಡ್ತಾ ಇದ್ವಿ. ಆಟಿಸಂ ಅನ್ನೋದು ಬರೀ ನರ ತೊಂದರೆ ಅಲ್ಲ, ಅದು ಅನ್ನನಾಳದಿಂದ ಹುಟ್ಟಬಹುದಾದಂಥ ಒಂದು ಕಾಯಿಲೆ. ನಮ್ಮ ಮನೆಗಳಲ್ಲೇ ನಾವು ಹಿಂದಿನ ದಿನದ ಅಥವಾ ಅದಕ್ಕೂ ಹಿಂದಿನ ದಿನದ ಸ್ಟೋರ್ ಮಾಡಿದಂಥ ಆಹಾರಗಳನ್ನು ಬಳಸ್ತಾ ಅದು ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಅದೆಷ್ಟು ಹರಿದು ಬಂದುಬಿಟ್ಟಿದೆ ಅಂದರೆ ಅಷ್ಟೇ ಆಳವಾಗಿ ಆಟಿಸಂ ಕೂಡ ಬೇರೂರ್ತಾ ಇದೆ. ನಾವು ಎಷ್ಟು ಅಂಥ ಆಹಾರವನ್ನು ಸೇವಿಸಿರ್ತೇವೋ ಅಷ್ಟೇ ಆ ಆಟಿಸಮನ್ನು ನಿವಾರಣೆ ಮಾಡೋದು ಕೂಡ ಒಂದು ಸವಾಲಾಗ್ತಾ ಹೋಗುತ್ತೆ ಅಂತ ಬಹಳ ಚೆನ್ನಾಗಿ ಡಾಕ್ಟರ್ ತಿಳಿಸಿದ್ರು. ಪರಿಹಾರ ಮೊದಲು ಹಳೆ ಆಹಾರವನ್ನ, ಅಂದ್ರೆ ಹಿಂದಿನ ದಿನದ ಆಹಾರವನ್ನ ಬಳಸೋದನ್ನ ನಿಲ್ಲಿಸಿ ಬಿಡಿ. ಕಡಿಮೆ ಮಾಡಿ ಅಲ್ಲ, ನಿಲ್ಲಿಸಿ ಬಿಡಿ. ತಾಜಾ ಅಡಿಗೆ ಮಾಡ್ಕೊಳ್ಳಿ, ತಾಜಾ ಊಟ ಮಾಡಿ. ಇದಕ್ಕೆ ಇರಬಹುದಾದಂಥ ಏಕಮೇವ ಪರಿಹಾರ. ಜೊತೆಗೆ ಆಯುರ್ವೇದದಲ್ಲಿರಬಹುದಾದಂಥ ಮತ್ತಷ್ಟು ವಿಚಾರಗಳ ಬಗ್ಗೆ ಬಹಳ ಆತ್ಮೀಯವಾಗಿ ಆದರೆ ಅಷ್ಟೇ ನಿಷ್ಠುರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್. ಚೈತನ್ಯ ಗರ್ಭ ಸಂಸ್ಕಾರ ಅನ್ನುವಂಥ ಒಂದು ಮಾತನ್ನ ನೀವು ಆಡಿದ್ರಿ. ನಾವು ಆಟಿಸಂ ಬಗ್ಗೆ ಮಾತಾಡ್ಬೇಕಾದ್ರೆ ತಾಯಂದ್ರಿಗೆ ಈ ಆಟಿಸಂನ ಶಾಖ ಕೂಡ ಜಾಸ್ತಿ ತಟ್ಟತ್ತೆ, ಮತ್ತೆ ಪ್ರಾರಂಭವಾಗೋದು ಕೂಡ ತಾಯಂದ್ರಿಂದ. ಇದೊಂದು ನಮಗೆ ಬೇಡದಲ್ಲೇ ಇದ್ರೂ ನಾವು ಅರಗಿಸ್ಕೊಳ್ಬೇಕಾಗಿರುವಂಥ ಒಂದು ಸತ್ಯ. ತಾಯಿಯಿಂದಲೇ ಪ್ರಾರಂಭವಾಗುವಂಥ ಒಂದು ಕಾಯಿಲೆ ಅಂತ ಕರಿಬೇಕು, ಅಥವಾ ಮಗುವಿಗೊಂದು ಅವಸ್ಥೆ ಅಂತ ಕರಿಬಹುದು. ಆದ್ರೆ ಮತ್ತೆ ಪರಿಹಾರಕ್ಕೂ ಹೊಡೆದಾಡ್ಬೇಕಾಗಿರೋ ತಾಯಿ. ಹೀಗಿದ್ದಾಗ ತಾಯಂದ್ರು ತಿಳ್ಕೊಳ್ಳೇಬೇಕಾಗಿರುವಂತ ವಿಷಯ ಇದು, ಈ ಚೈತನ್ಯ ಗರ್ಭ ಸಂಸ್ಕಾರ. ಅದರಲ್ಲೂ ವಿಶೇಷವಾಗಿ ಬೀಜಗಳ ಆಯ್ಕೆ ಅಂತ ಒಂದು ವಿಷಯವನ್ನ ನೀವು ಪ್ರಸ್ತಾಪ ಮಾಡ್ತಿದ್ರಿ. ಏನಿದು ಈ ಗರ್ಭ ಸಂಸ್ಕಾರ ಅನ್ನುವಂಥದ್ದು? ಇತ್ತೀಚೆಗೆ ತುಂಬಾ ಮುನ್ನೆಲೆ ಬಂದಿದೆ. ಮೊದಲಿಗಿಂತ ಹೋಲಿಸಿದ್ರೆ ಇದಕ್ಕೆ ಎರಡು ಪ್ರಧಾನವಾದ ಕಾರಣ. ಮೊದಲು 10 ಮಕ್ಕಳು ಇರ್ತಿದ್ರು, ಈಗ 1-2 ಮಕ್ಕಳು. ಎಲ್ಲ ನಿರೀಕ್ಷೆಗಳನ್ನ ಅವ್ರ ಮೇಲೆ ಹಾಕೋದು. ಅಂದ್ರೆ ಮಗು ತುಂಬಾ ಎಲ್ಲಾ ರೀತಿಯಿಂದನೂ ತಮಗೆ ಅನ್ಕೊಂಡಂಗೆ ಬೆಳಿಬೇಕು ಅನ್ನುವಂಥದ್ದು. ಇದು ಒಂದು ಕಡೆ. ಇನ್ನೊಂದು ಕಡೆ ಕಾಯಿಲೆಗಳು, ಆಟಿಸಮ್ನಂಥ ಹೊಡೆತಗಳು. ಅದು ಸಣ್ಣ ಹೊಡೆತ ಏನಲ್ಲ, ಒಂದು ಲೈಫನ್ನ ಎಷ್ಟೋ ಜನ ತಮ್ಮ ಜಾಬನ್ನು ಬಿಟ್ಟು ಮಗು ನೋಡ್ಕೊಳಕ್ಕೆ, ಯಾಕೆಂದ್ರೆ ಕೈ ಬಿಡೋಂಗೆ ಇಲ್ಲ, ಮಗು ಕೈ ಬಿಟ್ಟರೆ ಅನಾಹುತ ಮಾಡುತ್ತೆ. ಇದು ಆಟಿಸಮ್ನ ಒಂದು ದೊಡ್ಡದು, ಹಿಡ್ಕೊಂಡೇ ಇರಬೇಕು. ಸೊ ಈಗಾದರೆ ಜಾಬ್ ಬಿಡಲೇಬೇಕು, ಹಗಲು ರಾತ್ರಿ ಒದ್ದಾಡೋವಂಥದ್ದು. ಹಾಗಾಗಿ ಇಂಥ ಹೊಡೆತಗಳಿಂದ ತಪ್ಪಿಸ್ಕೊಳ್ಳೋದಕ್ಕೂ ಏನು ಮಾಡಬೇಕು ಅಂತ ಹುಡುಕುವಾಗ ಚೈತನ್ಯ ಗರ್ಭ ಸಂಸ್ಕಾರ ಅನ್ನುವಂಥದ್ದು ಹೆಚ್ಚು ಕಂಡಿದೆ. ಈ ಎರಡೂ ಕಂಡಿದ್ದಕ್ಕೆ ಒಂದಷ್ಟು ವ್ಯಾಪಾರಿ ಜನರು ಅದಕ್ಕೆ ಟ್ಯಾಲಿ ಮಾಡ್ಕೊಂಡು ಅದಕ್ಕೆ ಗರ್ಭ ಸಂಸ್ಕಾರ ನಾವು ಮಾಡ್ತೀವಿ ಅಂತ ಅವರು ಅದನ್ನು ಪ್ರಚಾರ ಮಾಡಿಕೊಂಡು, ಹೀಗಾಗಿ ಚೈತನ್ಯ ಗರ್ಭ ಸಂಸ್ಕಾರ ಸ್ವಲ್ಪ ಮುನ್ನೆಲೆಗೆ ಬರ್ತಾ ಇರೋದಕ್ಕೆ ಕಾರಣಗಳು ಹೊಡೆತಗಳು, ಆರೋಗ್ಯದ ಹೊಡೆತಗಳು, ನಿರೀಕ್ಷೆಗಳು, ಅಪಾರವಾದ ನಿರೀಕ್ಷೆಗಳು, ಈ ಎರಡನ್ನು ಬಳಕೆ ಮಾಡ್ತಕ್ಕಂಥ ಒಂದು ವರ್ಗ. ಈ ಕಾರಣಕ್ಕೆ ಅದು ಸ್ವಲ್ಪ ಮುನ್ನೆಲೆಗೆ ಬರ್ತಾ ಇದೆ. ಕೇವಲ ಆಟಿಸಮ್ ಅಂತ ಏನಲ್ಲ, ಎಲ್ಲ ವಿಷಯದಲ್ಲೂ. ನೀವು ಹೇಳಿದ್ರಿ, ತಾಯಿ ವಿಷಯಕ್ಕೆ ಹೇಳಿದ್ರಿ. ತಾಯಿ ತುಂಬಾ ಜವಾಬ್ದಾರಿ, ಅಂದ್ರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವಳಿಗೆ ಬಿದ್ದುಬಿಡ್ತದೆ. ಹೌದು, ಅನಿವಾರ್ಯ. ಯಾಕೆಂದ್ರೆ ಗರ್ಭಧಾರಣೆ ಮಾಡುವಂಥದ್ದೇ ತಾಯಿನೇ. ಬರೀ ತಾಯಿನೇ ರೆಸ್ಪಾನ್ಸಿಬಲ್ ಆ ಕಾಯಿಲೆಗೆ ಅಂತಂದ್ರೆ ಇಲ್ಲ, ಹಾಗೇನಿಲ್ಲ. ಹೋಲ್ ಸೆಟ್ ಆಫ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ತಂದೆ ತಾಯಿ ಅಷ್ಟೇ ಅಲ್ಲ, ಅಜ್ಜ ಅಜ್ಜಿಯಿಂದ ಹಿಡಿದು ಇಡೀ ವಂಶದಿಂದನೂ ಅದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಮತ್ತು ನಾವು ಮುಂದಿನ ವಂಶನ ಹೇಗೆ ನೋಡ್ಕೋಬೇಕು ಅನ್ನೋದು ಕೂಡ ನಮ್ಮ ಜವಾಬ್ದಾರಿ ಇರ್ತದೆ. ತಾಯಿಗೆ ಯಾಕೆ ಇಷ್ಟು ಪ್ರಧಾನ ಅಂತಂದರೆ, ನೀವು ನೋಡಿ, ಜಗತ್ತಲ್ಲಿ ಅಕಸ್ಮಾತ್ ಏನೋ ವಿಷಯದಲ್ಲಿ ಕೆಟ್ಟ ಗಳಿಗೆಯಲ್ಲಿ ತಂದೆ ಇಲ್ಲ ಆಗ್ಬಿಟ್ರೆ ತಾಯಿ ಮಗುನ ಇಡೀ ಜವಾಬ್ದಾರಿ ತಗೋತಾಳೆ. ಮುಸುರೆ ತಿಕ್ಕಿನೋ ಇನ್ನೂ ಮಾಡಿ ಏನೋ ಮಾಡಿ ಮಗುನೊಟ್ಟು ಎತ್ತಿ ನಿಲ್ಲಿಸಬೇಕು ಅನ್ನೋವಂಥದ್ದು ತಾಯಿ ಪೂರ್ಣ ಜವಾಬ್ದಾರಿ ತಗೋತಾಳೆ. ಇದು ಉಲ್ಟಾ ಆದಾಗ ಕೇಸ್ನ. ಏನೋ ಕಾರಣಕ್ಕೆ ತಾಯಿ ಇಲ್ಲ ಆಗಿತ್ತು ಅಂದರೆ ತಂದೆ ಮಾಡೋ ಮೊದಲ ಕೆಲಸ ಅಂದರೆ 1 ವರ್ಷದಲ್ಲಿ ಇನ್ನೊಂದು ಮದುವೆ ಆಗೋದು, ಆ ಮಗುನ ಅನಾಥ ಮಾಡೋದು. ಇದನ್ನೆಲ್ಲರೂ ಗಮನಿಸಿದೆ, ಹೌದಾ? ಸೊ ತಾಯಿಯ ಪಾತ್ರ ಎಷ್ಟು ಅಂತ, ತನ್ನ ಮಗುನ ವಿಷಯದಲ್ಲಿ ಇನ್ನೊಂದು ಯೋಚನೆ ಮಾಡಲ್ಲ, ಮಗು ಒಂದೇ ಸರ್ವಸ್ವ. ತಂದೆ ಹಂಗಿಲ್ಲ. ಹಾಗಾಗಿ ತಾಯಿಯ ಪಾತ್ರ ತುಂಬಾ ಜಾಸ್ತಿ. ಬೇಕೋ ಬೇಡವೋ
ನೀವು ಪಾರ್ಶಾಲಿಟಿ ಅನ್ನೋ ವಿಷಯನೇ ಅಲ್ಲ, ಹಾರ್ಮೋನಲ್ ಚೇಂಜಸ್ ಇದೆ. ತಾಯಿಯ ಹಾರ್ಮೋನ್ ಹಿಂಗೆ, ತಂದೆ ಹಾರ್ಮೋನ್ ಇನ್ನೊಂದು ಮದುವೆ ಆಗೋದು. ಹೀಗಾಗಿ ತಾಯಿಯ ಜವಾಬ್ದಾರಿ ತುಂಬ ಜಾಸ್ತಿನೇ ಹೊರತು ಗರ್ಭ ಸಂಸ್ಕಾರ ವಿಷಯಕ್ಕೆ ತಂದೆಗಿಂತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಯಾಕಂದ್ರೆ ತನ್ನ ಮಗು ಏನಾಗಬೇಕು ಅಂತ ತಾಯಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ, ಆಸೆ, ಒತ್ತಡಗಳಿರ್ತವೆ. ತಂದೆ ಆಗಲ್ಲ. ಹಾಗಾಗಿ ಗರ್ಭ ಸಂಸ್ಕಾರ ತುಂಬ ಇಂಪಾರ್ಟೆಂಟ್. ಇಲ್ಲಿ ಬೀಜಗಳು ಅಂತ ವಿಷಯಕ್ಕೆ ಬಂತು. ಬೀಜಗಳು ತುಂಬ ಅನಿವಾರ್ಯ. ಬೀಜಗಳ ಶುದ್ಧತೆ ತುಂಬ ಅನಿವಾರ್ಯ. ನಾವು ಕಳಪೆ ಬೀಜವನ್ನು ಬಿತ್ತಿ ಅದಕ್ಕೆ ಆಮೇಲೆ ಒಳ್ಳೆ ನೀರು ಕೊಡ್ತೀನಿ, ಒಳ್ಳೆ ಗೊಬ್ಬರ ಕೊಡ್ತೀನಿ ಅಂದರೆ ಹೆಂಗೆ ಚೆನ್ನಾಗಿ ಬೆಳೀತದೆ? ನಾನು ಪದೇ ಪದೇ ಉದಾಹರಣೆ ಕೊಡ್ತಾ ಇರ್ತೀನಿ. ಕ್ಲಬ್ ಹೌಸ್ ಕಾರ್ಯಕ್ರಮದಂತೂ ಭಾಳಷ್ಟು ಕೇಳಿರ್ಬೋದು. ಬೀಜಗಳನ್ನು ಬಿತ್ತಿದಾಗ ಒಂದೇ ರೀತಿ ನೀರು, ಒಂದೇ ರೀತಿ ಗೊಬ್ಬರ ಕೊಟ್ಟಾಗಲೂ ಕೂಡ ಒಂದು ಗಿಡ ಇಷ್ಟೇ ಹತ್ರ ಬೆಳೀತದೆ, ಒಂದಿಷ್ಟೇ ಬೆಳೀತದೆ. ಇದಕ್ಕೆ ಕಾರಣ ಯಾರು? ಬೀಜಗಳೇ. ಸೊ ಬೀಜ ದೋಷವೇ ಎಷ್ಟೇ ಆಹಾರ, ಎಷ್ಟೇ ಪೋಷಕಾಂಶಗಳನ್ನು ಕೊಟ್ಟರೂ ಕೂಡ ಇಷ್ಟೇ ಬೆಳೀತದೆ. ಬೀಜದ ಸಾಮರ್ಥ್ಯವೇ ಅದು ಇಷ್ಟೇ ಹತ್ರ ಬೆಳೆಸುತ್ತೆ. ಹಾಗಾಗಿ ನಿಮ್ಮ ಮಗು ಆರೋಗ್ಯಯುತವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಬೌದ್ಧಿಕವಾಗಿ ಮತ್ತು ಸ್ಪಿರಿಚುವಲಿ ಆರೋಗ್ಯವಾಗಿ ಇರಬೇಕು ಅಂದರೆ ಆ ಮಗು ಬೀಜ ಮಟ್ಟದಲ್ಲೇ ಸರಿ ಇರಬೇಕೇ ಹೊರತು ಎಂಥದೋ ಕಳಪೆ ಬೀಜವನ್ನು ಹಾಕಿ ಆಮೇಲೆ ನಾನು ದೊಡ್ಡ ಸ್ಕೂಲಿಗೆ ಸೇರಿಸಿದೆ, ತುಂಬ ಖರ್ಚು ಮಾಡಿದೆ, ಏನೂ ಅರ್ಥ ಇರಲ್ಲ ಅದಕ್ಕೆ. ಹಾಗಾಗಿ ಬೀಜ ಮಟ್ಟದಲ್ಲಿ ಸರಿ ಮಾಡಬೇಕು. ಬೀಜವನ್ನೇ ಆಯ್ಕೆ ಮಾಡ್ಕೋಬೇಕು. ಬೀಜವನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಮುಂದಿನ ಸರಳವಾಗಿರ್ತದೆ. ಹಾಗಾಗಿ ಬೀಜ ಆಯ್ಕೆಯಲ್ಲಿ ಎಡವಬಾರ್ದು. ಬೀಜ ಅಂದರೆ ತಂದೆ ತಾಯಿ ಇಬ್ಬರದು ಈಕ್ವಲ್ ಕಾಂಟ್ರಿಬ್ಯೂಷನ್ ಇರ್ತದೆ. ಹಾಗಾಗಿ ತಂದೆಯ ಬೀಜ ಎಲ್ಲಿಂದ ಬಂತು, ತಾಯಿಯ ಬೀಜ ಎಲ್ಲಿಂದ ಬಂತು? ಆಹಾರದಿಂದನೇ ಅಲ್ವಾ? ಹಾಗಾಗಿ ಅನ್ನಾತ್ ಪುರುಷ ಅಂತ ಹೇಳ್ತಾರೆ. ಶ್ಲೋಕ ಹೇಳ್ತಾ ಹೋಗ್ತಾರಲ್ಲ, ಆಕಾಶವಾದ ವಾಯೋರಭ್ಯ ಅಗ್ನಿರಾಪ ಪಿಭ್ಯೋ ಪೃಥ್ವಿ ಪೃಥಿಭ್ಯೋರನ್ನ ಅನ್ನ ಪೃಥಿಭೋರು ಔಷಧಿ ಔಷಧಿಭ್ಯೋರನ್ನ ಅನ್ನಾತ್ ಪುರುಷ. ಅನ್ನದಿಂದನೇ ಈ ಶರೀರ ಬಂದಿದೆ ಅಂತ. ಇದನ್ನು ನಾವು ತುಂಬ ಸೂಪರ್ಫಿಷಿಯಲ್ ನೋಡಬಾರ್ದು. ಇದನ್ನು ನಾವು ಊಟ ಮಾಡಿರ್ತಕ್ಕಂಥ ಯಾವ ಆಹಾರ ಇದೆಯೋ ಅದೇ ಆಹಾರ ಈ ಮಟ್ಟದಲ್ಲಿ ನಮ್ಮನ್ನ ಎತ್ತರಕ್ಕೆ ಬೆಳೆಸಿರೋದು, ದಪ್ಪ ಆಗಿರೋದು. ನಾವೆಲ್ಲ ಇಷ್ಟೇ ಊಟದ 2 kg ಇದ್ವಿ, ಇಷ್ಟು ಎತ್ತರ ಆಗಿದ್ದೀವಿ. ಮತ್ತು ಇದರಿಂದ ಬರ್ತಕ್ಕಂಥ ಬೀಜ ಕೂಡ ಪ್ರತಿಯೊಂದು ಜೀವಕೋಶ ಕೂಡ ಆಹಾರದಿಂದನೇ ಆಗಿದೆ ಅಂತ ಆದರೆ ಬೀಜ ಕೂಡ ಆಹಾರದಿಂದನೇ ಆಗೋದಕ್ಕೆ ಸಾಧ್ಯ. ಎಂಥದೋ ಆಹಾರ ತಿಂದಾದ್ಮೇಲೆ ಬೀಜ ಹೇಗೆ ಬರ್ತದೆ? ಆ ಬೀಜಕ್ಕೆ 2 ಶಕ್ತಿ ಇರ್ತದೆ. ಬೀಜಕ್ಕೆ ಒಂದು ಶರೀರವನ್ನು ಹೇಗಿಡಬೇಕು ಅನ್ನೋ ಒಂದು DNA ಅದು ಒಂದಿರ್ತದೆ. ಇನ್ನೊಂದು ಭಾವ ಇರ್ತದೆ. ಆ ಬೀಜಕ್ಕೆ ಭಾವ ಇರ್ತದೆ. ಭಾವ ತುಂಬ ಇಂಪಾರ್ಟೆಂಟ್. 6 ಭಾವಗಳನ್ನು ಆಚಾರ್ಯರು ಹೇಳ್ತಾರೆ. ಸಾತ್ವಿಕ ಭಾವ ಅಂಥೇಳಿ, ಪಿತೃಜ ಭಾವ, ಮಾತೃಜ ಭಾವ, ಆಮೇಲೆ ಸತ್ವಜ ಭಾವ, ಸಾತ್ಮಜ ಭಾವ. ಸಾತ್ಮೆ ಅಂದರೆ ಒಗ್ಕೊಳ್ಳುವಂಥದ್ದು. ಈ 6 ಭಾವಗಳನ್ನು ಒಗ್ಗಾಗಿ ಆ ಬೀಜ ಇರ್ತದೆ. ಕೇವಲ 23 ಕ್ರೋಮೋಸೋಮ್, ತಾಯಿದು 23 ಕ್ರೋಮೋಸೋಮ್, ತಂದೆದು. ಇದೊಂದು ಹೇಗೆ ಅಂದರೆ ಒಂದು ಸ್ಥೂಲವಾದ ಒಂದು ವಿವರಣೆ ಅಷ್ಟೇ. ಭಾವ ಇಲ್ಲ ಅಂದರೆ ಜೀವ ಹೇಗಿರ್ತದೆ? ಮನುಷ್ಯ ಅಂತ ಹೇಗೆ ಕರಿತೀವಿ ಹೇಳಿ ನಾವು ಭಾವ ಇಲ್ಲ ಅಂದರೆ? ಸೊ ಹಾಗಾಗಿ ಭಾವ ಅದರೊಳಗೆ ತುಂಬಿಕೊಂಡಿರ್ತದೆ. ಇಂತಹ ಬೀಜ ಮಾತ್ರ ಶುದ್ಧವಾದ ಶ್ರೇಷ್ಠವಾದ ಮಗುವನ್ನು ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಬೀಜದ ಆಯ್ಕೆಯಲ್ಲಿ ನಾವು ಮೊದಲನೇದಾಗಿ ಇರಬೇಕು. ಇದು ಆಯುರ್ವೇದದಲ್ಲಿ ಇತ್ತು. ಆಯುರ್ವೇದದಲ್ಲಿ ಇಂಡಿಯನ್ಸಲ್ಲಿ ಪರಂಪರೆಯಲ್ಲೇ ಇತ್ತು ಅದು. ನಾವು ಬೀಜವನ್ನು ಆಯ್ಕೆ ಮಾಡ್ಕೊಳ್ಳೋಂತಹ ಪೂರ್ಣ ಸ್ವಾತಂತ್ರ್ಯ ಇತ್ತು. ನನ್ನ ಮಗು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ರಾಜ ಆಗಬೇಕಾ, ಸೈನಿಕ ಆಗಬೇಕಾ, ಮೇಷ್ಟ್ರ ಆಗಬೇಕಾ, ಶಿಕ್ಷಣ ಆಗಬೇಕಾ, ಅಥವಾ ಮಹಾತ್ಮನೊಬ್ಬ ಸನ್ಯಾಸಿ ಆಗಬೇಕಾ, ಏನು ಆಗಬೇಕು ಅನ್ನೋವಂಥದ್ದನ್ನು ಬೇಕು ಅಂತಲೇ ಪಡ್ಕೊಳ್ಳೋವಂಥದ್ದು ನಾವು ಇತಿಹಾಸದಲ್ಲಿ ಓದಿದ್ದೀವಿ, ಸಾಕಷ್ಟು ಓದಿದ್ದೀವಿ. ಸೊ ಎಂತಹ ಮಗು ಬೇಕು ಅನ್ನೋವಂಥ ಮಗುನ ಪಡ್ಕೊಳ್ಳೋದಕ್ಕೆ ಪೂರ್ಣ ರೂಪದಲ್ಲಿ ಅವಕಾಶ ಇದೆ. ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಇದನ್ನು ಬಿಟ್ಟು ನಾವು ಎಂಥದೋ ಮಗುನ ಕರ್ಕೊಂಬಂದ್ಬಿಡೋದು, ಇಲ್ಲಿ ಬಂದು ಅದನ್ನು ಸರ್ಕಸ್ ಮಾಡ್ತಾ ಕೊಡೋದು, ಇದು ಆಗದೇ ಇರೋಂಥ ವಿಷಯ. ಹಾಗಾಗಿ ಆಯ್ಕೆಯನ್ನು ನಾವು ಬೀಜ ಮತ್ತು ಅದರ ಭಾವ ಈ ಎರಡನ್ನೂ ಆಯ್ಕೆಯಾಗಿರಬೇಕು. ಹಾಗಾಗಿ ಬೀಜ ತುಂಬ ಇಂಪಾರ್ಟೆಂಟ್. ವಾಸ್ತವದಲ್ಲಿ ಈ ಚೈತನ್ಯ ಗರ್ಭ ಸಂಸ್ಕಾರ ಅಂದರೆ, ನಾನು ನಿಮಗೆ ತಟ್ಟೆಗೆ ಅಕ್ಕಿ ನೀರು ಕೊಡೋದಕ್ಕೂ ಅನ್ನ ನೀರು ಕೊಡೋದಕ್ಕೂ ಇರುವಂಥ ವ್ಯತ್ಯಾಸ. ಅಕ್ಕಿ ನೀರು ಕೊಟ್ಟರೆ ನಿಮ್ಗೆ ಹೊಟ್ಟೆ ತುಂಬಲ್ಲ, ಹೊಟ್ಟೆ ಕೆಡ್ಬೋದು ಅಷ್ಟೇ ಭಾಳ. ಅಂದರೆ ಅಕ್ಕಿನೇ ತಿನ್ನೋಕೆ, ಅನ್ನ ಮಾಡಿ ನೀಡಿದರೆ ತೃಪ್ತಿಯಿಂದ ಊಟ ಮಾಡಿ ಆರೋಗ್ಯ ಗಳಿಸ್ಬೋದು. ಇಷ್ಟೇ ವ್ಯತ್ಯಾಸ. ರಾ ಇರೋದಕ್ಕೂ ಅದನ್ನು ರೆಡಿಯಾಗಿ ಕೊಡೋದಕ್ಕೂ ಇರುವಂಥ ವ್ಯತ್ಯಾಸ ಇದೆಯಲ್ಲ, ಇದು ಗರ್ಭ ಸಂಸ್ಕಾರ. ನಾವು ಇತ್ತೀಚೆಗೆ ಒಂದು ಸಂಗೀತವನ್ನು ಪ್ಲೇ ಮಾಡಿಬಿಟ್ಟು ಇದನ್ನು ಗರ್ಭಿಣಿ ಇದ್ದಾಗ ಕೇಳಿ ಇದರಿಂದ ಒಳ್ಳೆಯದಾಗತ್ತೆ, ಇಲ್ಲ ಇಂಥ ಪುಸ್ತಕ ಹೋಗಿ ಇದರಿಂದ ಇದ್ಯಾವುದು ಕೆಟ್ಟದ್ದು ಅಂತ ಹೇಳ್ತಿಲ್ಲ. 5% 10% ರಿಸಲ್ಟನ್ನು ಕೊಡುವಂತಹ ವಿಚಾರಗಳು. ವಾಸ್ತವದಲ್ಲಿ ಗರ್ಭ ಸಂಸ್ಕಾರ ಅಂದ್ರೆ ಏನು ಅಂತಂದರೆ, ಬೀಜವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಮನಸ್ಸಿನಿಂದ, ಭಾವದಿಂದ. ನಾವು ಏನು ಭಾವವನ್ನು ವ್ಯಕ್ತಪಡಿಸ್ತೀವಿ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆಯಲ್ಲಿ ನಾವು ಒಳಗೆ ಹೋದಾಗ ನಮ್ಮ ಭಾವ ಹೇಗಿರ್ತದೆ? ಗಲಾಟೆ ಅಂತ ಮನಸ್ಸಿರ್ತದ? ಇಲ್ಲ, ಶಾಂತವಾಗ್ತೀವಿ. ಮತ್ತೆ ಬೇಕಾದ್ರೆ ಅಡುಗೆ ಮನೆ ಬಂದು ಗಲಾಟೆ ಮಾಡ್ಬೋದು, ಹಾಲಿಗೆ ಬಂದು ಗಲಾಟೆ ಮಾಡ್ಬೋದು. ದೇವ್ರ ಮನೆಗೆ ಹೋದಾಗ ಯಾಕೆ ಮಾಡಲ್ಲ? ಆ ಸರೌಂಡಿಂಗ್ ಎನ್ವೈರನ್ಮೆಂಟನ್ನು ಎಷ್ಟು ಕ್ಲಿಯರಾಗಿ ಇಟ್ಕೊಂಡಿದ್ದೇವೆ ನಾವು ಅಂದರೆ, ಅಲ್ಲಿ ಹೋದಾಗ ನಾವು ಮನಸ್ಸನ್ನ
ನೀವು ಭಯಕ್ಕೆ ಇಟ್ಕೊಂಡಿದ್ರೋ ಪ್ರೀತಿಗೆ ಇಟ್ಕೊಂಡಿದ್ರೋ ಅಲ್ಲಿ ಹೋದ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ಈ ಪ್ರತಿದಿನ ಆ ಶಾಂತತೆನ ತಲತಲಾಂತರದಿಂದ ಕಾಪಾಡ್ಕೊಂಬಂದರೆ ದೇವ್ರ ಮನೆ ಹೇಗಿರೋಕ್ಕೆ ಸಾಧ್ಯ? ಅದು ಭಾವ. ಸೊ ಆ ರೀತಿ ಶಾಂತವಾಗಿದ್ದಾಗ ಒಳ್ಳೆ ಭಾವ ಇರತಕ್ಕಂತಹ ಜೀವಿಗಳು ನೀವು ದೇವಸ್ಥಾನಕ್ಕೆ ಹೋದಾಗ ಅಷ್ಟು. ಸೊ ಈ ಶಾಂತತೆ ಸಿಗೋದು ಅದಕ್ಕೆ. ಈ ಭಾವಶುದ್ಧಿ ಇರುವಂತಹ ವ್ಯಕ್ತಿಗಳು ಮಾತ್ರ ಒಳ್ಳೆ ಸಂತಾನನ ಪಡೆಯೋದಕ್ಕೆ ಸಾಧ್ಯ. ನಾವು ಒಂದು ಅನ್ನವನ್ನು ಹೀಗೆ ಓಪನ್ ಆಗಿಟ್ಟರೆ ಅದು ಬಿಸಿ ಇರೋವರೆಗೂ ಯಾವುದೇ ಜೀವಿಗಳು ಅದರ ಮೇಲೆ ಬರಲ್ಲ. ಹೌದು. ಓಕೆ, ಈ ಶರೀರ ಬದುಕಿದೆ, ಇದು ಬದುಕಿರೋವರೆಗೂ ಯಾವುದೇ ಕ್ರಿಮಿಗಳು ಇದಕ್ಕೆ ಅಟ್ಯಾಕ್ ಮಾಡಲ್ಲ. ಸತ್ತು ಒಂದು 3 hours ಆಯಿತು ಅಂದರೆ ಇದನ್ನು ಏನು ಮಾಡಬೇಕು ಅದನ್ನು ಮಾಡ್ತದೆ. ನಿನ್ನೆ ನಾಯಿ ಸತ್ತಿದ್ರೆ ಇವತ್ತು ನೋಡೋದು ಇಷ್ಟಪ್ಪಾಗಿ ವಾಸನೆ ಎಲ್ಲ ಬಿದ್ದಿರ್ತದೆ, ರೋಡಲ್ಲಿ ನೋಡ್ತೀವಲ್ಲ. ಯಾಕೆ? ಅದರೊಳಗೆ ಬಿಸಿತನ ಆರೋಗಿದೆ. ಸೊ ಬಿಸಿತನ ಅನ್ನದಲ್ಲಿ ಆರೋದ ಮೇಲೆ ನೀವು ಅಟ್ಯಾಕ್ ಮಾಡ್ತವೆ. ಸೊ ಕೋಟ್ಯಾಂತರ ಕ್ರಿಮಿಗಳು ಸುತ್ತಮುತ್ತ ಟ್ರಿಲಿಯನ್ ಗಟ್ಟಲೆ ಕ್ರಿಮಿಗಳು ಪ್ರತಿ ಕ್ಷಣ ಇಲ್ಲಿದ್ದಾವೆ, ಎಲ್ಲ ಕಡೆಗೆ ಇದ್ದಾವೆ. ಅವು ಹೇಗೆ ಅಟ್ಯಾಕ್ ಮಾಡ್ತವೆ ಅಂದರೆ ಅದಕ್ಕೆ ಆಹಾರ ತಣ್ಣಗಾಯ್ತು ಇಮಿಡಿಯೇಟ್ ಆಗಿ ಅಟ್ಯಾಕ್ ಮಾಡುವಂಥ ವ್ಯವಸ್ಥೆ. ಸೊ ನಾವು ಆರೋಗ್ಯ ನಾವು ಒಬ್ಬರೇ ಇದ್ದೀವಿ ಅಂತಿಲ್ಲ, ಸುತ್ತಮುತ್ತ ಸಾಕಷ್ಟು ಇದ್ದಾವೆ. ಒಂದು ವೇಳೆ ನಾನು ತುಂಬ ಕ್ರೋಧಿತನಾಗಿ ಕೂತೀನಿ ಅಂದರೆ ಸುತ್ತಮುತ್ತ ಯಾವ ಥರ ಜೀವಿಗಳಿರ್ತವೆ? ಅದೇ ಜೀವಿಗಳು. ತುಂಬ ಶಾಂತವಾಗಿದ್ದೀನಿ, ಸುತ್ತಮುತ್ತ ಯಾವ ಜೀವಿಗಳಿರ್ತವೆ? ಅದೇ ಜೀವಿಗಳೇ. ಹಾಗಾಗಿ ನಾವು ಫ್ರೆಂಡ್ಸ್ ಹೆಂಗೆ ಆಗ್ತೀವಿ ನೋಡಿ. ಸ್ಮೋಕ್ ಮಾಡೋರು ಒಂದು ಫ್ರೆಂಡ್ಸು, ಡ್ರಿಂಕ್ಸ್ ಮಾಡೋರು ಒಂದು ಫ್ರೆಂಡ್ಸು, ತತ್ವ ವಿಚಾರ ಮಾಡೋಂಥವ್ರು ಒಂದು ಫ್ರೆಂಡ್ಸು, ಸುಮ್ಮನೆ ಹಾಳಾಟ ಹೊಡೆಯೋರು ಅವರವರೇ ಒಟ್ಟಾಗ್ತಾ ಹೋಗ್ತಾರೆ. ನೀವು ಏನು ಎಷ್ಟು ಬೇರೆ ಮಾಡಿ ಎಲ್ಲರೂ ಸಮಾನರು ಅಂತ ಹಂಚಿದ್ರು ಕೂಡ ಒಟ್ಟಾಗೊಂದು ಒಂದೊಂದು ವರ್ಗ. ಯಾವ್ದು ಯಾರಿಗೆ ಇಷ್ಟ ಆಗುತ್ತೋ ಆ ವರ್ಗ. ನಿಮಗೆ ಈ ಕ್ಷಣದಲ್ಲಿ ಏನು ಇಷ್ಟ ಆಗಿದೆಯೋ ಆ ವರ್ಗ. ನೀವು ಇದನ್ನು ಕೇಳಿರ್ಬೋದು, ಹಿರಣ್ಯಕಶಿಪುದಲ್ಲಿ ನಾವು ಫಿಲ್ಮಲ್ಲಿ ನೋಡಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಸೇರಬಾರ್ದಾಗಿತ್ತು, ಇಂಥ ಕೆಟ್ಟ ಸಂದರ್ಭ ಸೇರಿದ್ರಿಂದ ರಾಕ್ಷಸ ಸಂತಾನನೇ ಬರೋದು. ಋಷಿಗಳಿಬ್ಬರು ಕಶ್ಯಪ ಮತ್ತು ಅವ್ರು ಇಂಥ ಹೋದಲ್ವ, ರಾಕ್ಷಸ ಹುಟ್ಟಬೇಕು ಅಂದರೆ ಆ ಸಂತಾನದಲ್ಲಿ ಯಾಕೆ ಈ ಸಂದರ್ಭದಲ್ಲಿ ಸೇರಬಾರ್ದಾಗಿತ್ತು, ನಾವು ಮಿಸ್ಟೇಕ್ ಮಾಡಿದ್ವಿ ಅಂತ ಹೇಳ್ತಾನೆ. ಅಂದರೆ ನಮ್ಮ ಭಾವ ಹೇಗಿದೆಯೋ ಸುತ್ತಮುತ್ತ ಅದೇ ಜೀವಿಗಳಿರ್ತವೆ. ಈ ಭಾವಶುದ್ಧಿ ಇಲ್ಲದೇನೆ ಕೇವಲ ಕ್ರೋಮೋಸೋಮ್ ಲೆಕ್ಕದಲ್ಲಿ ನಾವು ಮುಟ್ಟಿದ್ರೆ ದಷ್ಟಪುಷ್ಟವಾದ ಒಂದು ಪಶು ಬರ್ಬೋದು. ಮನುಷ್ಯ ಅಥವಾ ದೇವನಂತ ವ್ಯಕ್ತಿ ಬರಲಿಕ್ಕಿಲ್ಲ. ಹಾಗಾಗಿ ಚೈತನ್ಯ ಗರ್ಭ ಸಂಸ್ಕಾರ ಅಂದರೆ ಜೀವಿಯನ್ನು ಆಯ್ಕೆ ಮಾಡ್ಕೊಂಬರೋದು. ಈ ಯಾವುದೋ ಮಗು ಈ ಥರದ್ದೇ ಬೇಕು ಅಂತ ಹೀಗೆ ಆಯ್ಕೆ ಮಾಡ್ಕೊಳ್ಳೋವಾಗ ಆಗುವಂಥ ದೊಡ್ಡ ಇದೇನು ಅಂದರೆ, ಹಿಂದಿನ ಜನ್ಮದಲ್ಲಿ ಆಲ್ರೆಡಿ ದೊಡ್ಡ ಸಾಧನೆಯನ್ನು ಮಾಡಿ ಆ ಜನ್ಮನ ಮುಗಿಸಿರ್ತದೆ. ಅಂಥ ಜೀವಿಗಳು ನಿಮ್ಮ ಸುತ್ತಮುತ್ತ ಇರ್ತದೆ. ನೀವು ಗರ್ಭಧಾರಣೆಗೆ ಪ್ರಯತ್ನ ಪಟ್ಟಾಗ ಅದೇ ಜೀವಿನೇ ಸಿಗುತ್ತೆ. ಈ ಆಯ್ಕೆ ಸಂಪೂರ್ಣವಾಗಿ ಎಲ್ರಿಗೂ ಇದೆ. ಹಾಗಾಗಿ ಚೈತನ್ಯ ಗರ್ಭ ಸಂಸ್ಕಾರ ಈ ಲೆವೆಲಲ್ಲಿ ಆಗುವಂಥದ್ದು. ನಾನೊಂದು ಪುಸ್ತಕ ಓದಿದೆ, ನಾನೊಂದು ಸಂಗೀತ, ಅದ್ರ ಎಫೆಕ್ಟ್ ಆಗುತ್ತಿಲ್ಲ ಅಂತಲ್ಲ, ವೆರಿ ಮಿನಿಮಲ್. ಬೀಜವನ್ನು ಕೆಟ್ಟದ್ದು ಬಿತ್ತಿ ಆಮೇಲೆ ಗೊಬ್ಬರ ನೀರು ಕೊಟ್ಟರೇನೋ ಅದು. ಹಾಗಾಗಿ ನಾವು ಬೀಜಗಳ ಆಯ್ಕೆಯಲ್ಲಿ ತುಂಬ ಸ್ವಾತಂತ್ರ್ಯ ಇದೆ. ಮತ್ತು ಅದ್ರಾಗೇನು ಯಾರು ಮುಚ್ಚಿಟ್ಟು ಮಾಡುವಂಥದ್ದು ಇಲ್ವೇ ಇಲ್ಲ, ತೆರೆದಿಟ್ಟಿದ್ದಾರೆ ಹಿಂಗೆ ಮಾಡ್ಕೊಳ್ಳಿ ಅಂತ. ನಾವು ಅದನ್ನು ಇದೇನಿದು ಸರಿ ಇಲ್ಲ, ಡಾಕ್ಟ್ರ್ ಹೇಳಿದ್ದಾರೆ, ನಿಮ್ಮ ಅಜ್ಜಿ ಹಿಂಗೆ ಮಾಡಬಾರ್ದಪ್ಪ ಅಂತ ಹೇಳಿದ್ರೆ ನೀನೇನು ಡಾಕ್ಟ್ರ, ಸುಮ್ಮನೆ ನಾನು ಡಾಕ್ಟ್ರ್ ಹೇಳಿದರೆ ಹಂಗೆ ಮಾಡ್ತೀನಿ. ಹೀಗೆ ಯಾವಾಗ ನಾವು ತುಳಿದ್ವೋ ವಿಜ್ಞಾನವನ್ನು, ದೊಡ್ಡ ಮಹತ್ತರವಾದ ವಿಜ್ಞಾನವನ್ನು, ಅವತ್ತಿ ಬೀಜ ಆಯ್ಕೆ ನಮ್ಮದು ಮರ್ತೋಗಿದೆ. ಹಾಗಾಗಿ ಚೈತನ್ಯ ಗರ್ಭ ಸಂಸ್ಕಾರ ಅಂದರೆ ಈ ಮಟ್ಟದಿಂದ ಬೀಜವನ್ನು ಆಯ್ಕೆ ಮಾಡಿ. ಈ ಮಗುವಿನ ಒಂದು ಸರ್ವಾಂಗೀಣ ಬೆಳವಣಿಗೆ ಬೇಕು ಅಂತಂದ್ರೆ ನನಗೊಂದು ಒಳ್ಳೆಯ ಸಂಸ್ಕಾರವಿರುವಂತ, ನೀವು ಹೇಳಿದಂತೆ ಆಯ್ಕೆ ನಮಗಿದೆ, ತಾಯಿಯಂದ್ರಾಗಿ ನಮಗಿದೆ ಅಂತಾದ್ರೆ ಈ ಒಂದು ಚೈತನ್ಯ ಗರ್ಭ ಸಂಸ್ಕಾರವನ್ನ ಯಾವ ಹಂತದಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು? ನಮ್ಮಲ್ಲಿ ಇದನ್ನು ನಮ್ಮಲ್ಲಿ ತುಂಬ ಮಾಡ್ತೀವಿ. ಚೈತನ್ಯ ಗರ್ಭ ಸಂಸ್ಕಾರ ತುಂಬ ವರ್ಷದಿಂದ. ಇದನ್ನು ಯಾಕೆ ಮಾಡ್ತೀವಿ ಅಂತ ಫಸ್ಟ್ ಹೇಳಿ ಆಮೇಲೆ ಹೇಳ್ಬಿಡ್ತೀವಿ. ನಾವು ನಮ್ಮ ಉದ್ದೇಶನೇ ರೋಗರಹಿತ ಅವಸ್ಥೆ, ಸಮಾಜ ರೋಗರಹಿತವಾಗಿರಬೇಕು, ಸ್ವಸ್ಥವಾಗಿರಬೇಕು. ಒಬ್ಬ ಹೃದಯ ರೋಗ ತಜ್ಞ ಇದ್ದರೆ ಆತನ ಕೆಲಸ ಏನಂದರೆ ಹೃದ್ರೋಗಿಗಳಾಗದಂಗೆ ನೋಡ್ಕೊಳ್ಳೋದು. ಬಂದಿದ್ದನ್ನು ಚಿಕಿತ್ಸೆ ಮಾಡೋದು 2ನೇ ಭಾಗ. ಅದು ಹೃದ್ರೋಗಿಗಳಾಗದಂಗೆ ನೋಡ್ಕೋಬೇಕು. ಹಾಗಾಗಿ ಎಲ್ಲ ಆಯುರ್ವೇದ ವೈದ್ಯರ ಕಳಕಳಿ ಏನಂದರೆ ಸಮಾಜದಲ್ಲಿ ರೋಗರಹಿತವಾಗಿ ಇರಬೇಕು ಅನ್ನೋಂಥದ್ದು ಒಂದು ಕಳಕಳಿ. ಈ ಕಳಕಳಿಯಿಂದ ನಾವು 2003 ಪ್ರಾರಂಭ ಮಾಡಿದಾಗ ಸ್ವಸ್ಥ ಪಂಚಕರ್ಮ ಮಾಡ್ಕೊಳ್ರಿ, 1 ವರ್ಷ ಆರಾಮಾಗಿರ್ತೀರಾ, ಈ ಥರದ್ದು ಊಟ ಮಾಡಿಬಿಡ್ರಿ, ಎಷ್ಟು ಹೇಳಿದ್ರು ಇದೆಲ್ಲ ಸ್ವಲ್ಪ ಫಾಲೋ ಆಗ್ತಾ ಬಂತು. ಆಮೇಲೆ ಸ್ವರ್ಣಬಿಂದು ಪ್ರಾಶನ ಮಕ್ಕಳಿಗೆ ಸ್ಟಾರ್ಟ್ ಮಾಡೋಣ ಅಂತ. ಮಕ್ಕಳಿಗೆ ಮಾಡಿದಾಗ ಏನಾಗುತ್ತೆ, ಆ ಏಜಿಂದ ನಾವು ಇಮ್ಯುನಿಟಿನ ಕೊಡ್ಬೋದು, ರೋಗ ಬರ್ದಂಗೆ ನೋಡ್ಕೋಬೋದು ಅಂತ ಪ್ರಾರಂಭ ಮಾಡಿದ್ದು. ಅದು ಒಂದು ಹಂತಕ್ಕೆ ತುಂಬ ರಿಸಲ್ಟ್ ಕೊಡ್ತು. ಆದರೆ ಪರಿಪೂರ್ಣವಾದ ರಿಸಲ್ಟ್, ಮತ್ತು ರೋಗನೇ ಬರಲಾರ್ದಂಗೆ ಇರುವಂಥ ಒಂದು, ಯಾಕೆಂದರೆ ಆಯುರ್ವೇದದಲ್ಲಿ ಹೇಳಿರೋದು 4 ರೋಗಗಳು: ಹಸಿವು, ಬಾಯಾರಿಕೆ, ಮುಪ್ಪು ಮತ್ತು ಮರಣ. ಹಸಿವು ಬಾಯಾರಿಕೆ ರೋಗ ಮರಣ ಅನ್ನಲಿಲ್ಲ, ಹಸಿವು ಬಾಯಾರಿಕೆ ಮುಪ್ಪು ಮರಣ. ರೋಗ ತರಲೇ ಇಲ್ಲ ಅಲ್ಲಿ. ಜೀವನದಲ್ಲಿ ರೋಗ ಬರಲೇಬೇಕಂದ ಕಂಪಲ್ಸರಿ ಇಲ್ಲವೇ ಇಲ್ಲ. ಸೊ ಇಂಥ ರೋಗರಹಿತ ಅವಸ್ಥೆನ ಕೊಡೋದಕ್ಕೆ ಸಾಧ್ಯತೆ ಇರೋದು ಬೀಜವನ್ನು ಆಯ್ಕೆ ಮಾಡಿಕೊಂಡು ನಾವು ಗರ್ಭದಿಂದನೇ ಅದನ್ನು ಆ ರೀತಿ ಸಿದ್ಧಿ ಮಾಡ್ಕೊಂಬಂದ್ರೆ ಇನ್ನು ತಂದೆ ತಾಯಿ ಜವಾಬ್ದಾರಿ ಏನೂ ಇಲ್ಲ. ಸುಮ್ಮನೆ ಒಂದು ಬೆಳೆಸಿದ್ರೆ ಸಾಕು. ನೀವು ಒತ್ತಾಯ ಮಾಡಿ ಕೆಟ್ಟದ್ದು ಮಾಡೋಂದ್ರೆ ಮಾಡಲ್ಲ. ಯಾಕಂದರೆ ಅಂಥ ಮಹಾತ್ಮನ ಹೇಳ್ಕೊಂಬಂದ್ಮೇಲೆ ನೀವು ಹಿಂಗೆ ಮಾಡೋ ಅಂದ್ರೆ ಎಲ್ಲಿ ಮಾಡುತ್ತದು.
ಕೇಳಲ್ಲ, ಭಾಳ ಸ್ಥಿರವಾಗಿರ್ತದೆ, ಭಾಳ ಗಂಭೀರವಾಗಿರ್ತದೆ. ಗಂಭೀರ ಅಂದರೆ ತನ್ನ ವಿಷಯದಲ್ಲಿ ತುಂಬ ಶಿಸ್ತಾಗಿರ್ತದೆ. ಹಾಗಾಗಿ ಇದನ್ನ ಫಾಲೋ ಮಾಡಬೇಕಾಗಿರೋದು ಆ ಹಂತದಲ್ಲೇನೆ, ಯಾವ ಗರ್ಭಧಾರಣೆಯಕ್ಕಿಂತ ಪೂರ್ವದಲ್ಲಿ. ಇನ್ನೂ ಹೇಳ್ಬೇಕಂದ್ರೆ ಮದುವೆಗಿಂತ ಪೂರ್ವದಲ್ಲಿ ಅವಾಗಲೇ ಪ್ರಾರಂಭ ಮಾಡಬೇಕು. ನನಗಿಂತ ಮಗು ಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಾರಂಭ ಮಾಡೋದು. ಈ ಹಂತದಲ್ಲಿ ಪ್ರಾರಂಭ ಮಾಡಿದರೆ ಸರ್ವಾಂಗೀಣ ಏನು ಹೇಳಿದ್ನಲ್ಲ, ಕ್ಷುತೃಷ್ಣ ಜರ ಮರಣ, ಈ 4 ಹೊರತುಪಡಿಸಿ ಇನ್ನೇನು ಡ್ಯಾಮೇಜ್ ಬರಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತ ಸ್ಪಷ್ಟವಾಗಿ ಆಯುರ್ವೇದ ಆಚಾರ್ಯರು ಬರೀತಾರೆ. ಹಾಗಾಗಿ ಚೈತನ್ಯ ಗರ್ಭ ಸಂಸ್ಕಾರಕ್ಕೆ ನಾವು ಹೋಗಿದ್ದಕ್ಕೆ ಉದ್ದೇಶ ಏನು ಅಂದರೆ ರೋಗರಹಿತ ಅವಸ್ಥೆಯನ್ನು ಮೇಂಟೈನ್ ಮಾಡೋದು. ಅದು ಶಾರೀರಿಕ ಇರ್ಬೋದು, ಮಾನಸಿಕವಾಗಿರ್ಬೋದು, ಬೌದ್ಧಿಕ, ಎಲ್ಲದೂ ರೋಗಗಳಿದೆ, ಎಲ್ಲ ರೀತಿಯೂ. ಬೌದ್ಧಿಕ ರೋಗಗಳು ಸಾಕಷ್ಟಿದೆ. ಅಂದರೆ ಶಾರೀರಿಕವಾಗಿ ಮಾನಸಿಕವಾಗಿ ಚೆನ್ನಾಗಿದೆ, ಬುದ್ಧಿಯಿಂದ ಇನ್ನೊಬ್ಬರಿಗೆ ಮೋಸ ಮಾಡೋವಂಥದ್ದು, ತನಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟು ಗಳಿಕೆ ಮಾಡೋದು. ಸೊ ಇದು ಕೂಡ ಒಂದು ಹಾರ್ಮ್ ಇದೆ, ರೋಗನೇ ಅದು. ಇನ್ನೊಂದು ಬಹಳಷ್ಟು ಡ್ಯಾಮೇಜ್ ಆಗುತ್ತಲ್ಲ. ಸೊ ಇಂಥದ್ದನ್ನು ತಪ್ಪಿಸೋದಕ್ಕೆ ಇರುವಂಥ ಚೈತನ್ಯ ಗರ್ಭ ಸಂಸ್ಕಾರವನ್ನು ಪ್ರಾರಂಭದಿಂದ, ಮದುವೆಗಿಂತ ಮೊದಲಿಂದ ಪ್ರಾರಂಭ ಮಾಡೋದು ಸೂಕ್ತ. ಬಹಳ ಚೆನ್ನಾಗಿ ಚೈತನ್ಯ ಗರ್ಭ ಸಂಸ್ಕಾರದ ಬಗ್ಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಆಟಿಸಮ್ಗೆ ಅಂತಲ್ಲ, ಎಲ್ಲರೂ ಕೂಡ ಮಾತೃತ್ವವನ್ನು ಅನುಭವಿಸ್ಬೇಕು ಅಥವಾ ಒಂದು ಸಂಸಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕು, ಒಂದು ಆರೋಗ್ಯಯುತ ಸಂಸಾರವನ್ನು ನಾವು ಹೊಂದಬೇಕು ಅಂತ ಅಭಿಲಾಷೆ ಇರುವಂಥ ಎಲ್ಲರೂ ಕೂಡ ಪಾಲಿಸಬಹುದಾದಂಥ ನಮ್ಮ ಭಾರತೀಯ ಸನಾತನ ಧರ್ಮ ಮತ್ತು ಆಯುರ್ವೇದ ನಮಗೆ ಕೊಟ್ಟಿರುವಂಥ ಬಹುದೊಡ್ಡ ಕೊಡುಗೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಬಹುಶಃ ಒಂದು ವ್ಯಾಲ್ಯೂ ಆ್ಯಡೆಡ್ ಲೈಫ್ ಅಂತ ನಾವೇನು ಹೇಳ್ತೀವಿ, ಒಂದು ಸಂಸ್ಕಾರಯುತ ಜೀವನ ಮತ್ತು ಆರೋಗ್ಯಯುತ ಜೀವನವನ್ನು ನಡೆಸೋದಕ್ಕೆ ನಾವೇ ಅಡಿಪಾಯವನ್ನು ಹಾಕೋತಾ ಇರ್ತೀವಿ. ನಮ್ಮ ಆಯುರ್ವೇದದಲ್ಲಿ ಇಷ್ಟೆಲ್ಲ ಇದೆ, ನಾವು ತಿಳ್ಕೋಬೇಕು, ಅದರ ಬಗ್ಗೆ ನಮ್ಮ ಅರಿವನ್ನು ಹೆಚ್ಚಿಸ್ಕೋಬೇಕು, ಅದನ್ನು ನಮ್ಮ ಜೀವನದಲ್ಲಿ ಪಾಲಿಸಬೇಕು. ಅದನ್ನು ತಿಳಿಸ್ಕೊಡೋದಕ್ಕೆ ಇಂಥ ಡಾಕ್ಟರ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಇದೇ ಸರಣಿಯಲ್ಲಿ ಮುಂದೆ ಇಂಥದ್ದೇ ಇನ್ನೂ ಅನೇಕ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಹೋಗ್ತೇವೆ. ಸದ್ಯಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರ ಕ್ಲಿನಿಕ್ ಅಡ್ರೆಸ್ ಮತ್ತು ಅವರ ಸಂಪರ್ಕ ಸಂಖ್ಯೆಗಳನ್ನು ಕೆಳಗೆ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ, ನೀವು ಅವರನ್ನು ಭೇಟಿಯಾಗ್ಬೋದು. ಮುಖತಃ ನಿಮಗೆ ಅನೇಕ ಪ್ರಶ್ನೆಗಳಿದ್ದರೆ ಅವರನ್ನು ಭೇಟಿಯಾಗಿ ಅವರಲ್ಲಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೋಬೋದು. ಈಗ ಆರೋಗ್ಯಕ್ಕೆ ಆಯುರ್ವೇದ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ, ಇದೇ ವಿಷಯವನ್ನು ಮುಂದುವರಿಸ್ತಾ. ನಮಸ್ಕಾರ.